ನಿಮ್ಗೆ ಪ್ರಾಜೆಕ್ಟ್ ಕೊಡ್ಬೋದಾ ಬೇಡವಾ ನಿಮ್ಮ ಒಪಿನಿಯನ್ ಏನ್ ಸರ್? ಕೊಡ್ಬಹುದು ಕೊಡ್ಬೋದಾ? ಕೊಡ್ಬಹುದು ಯಾರೇ ಬೇಕಾದ್ರೂ ಧೈರ್ಯವಾಗಿ ಕೊಡ್ಬಹುದು. ನಂಬಿಕೆ ಬೇಕು ಅಷ್ಟೇ. ಹೌದು, ಮೇನ್ ನಂಬಿಕೆ ಬೇಕು. ಕಂಪ್ಲೀಟ್ ರೆಂಟಲ್ ಪ್ಯಾಕೇಜ್ ಬರ್ತಾ ಇದೆಯಾ? ರೆಂಟಲ್ ಮನೆಗಳು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡ್ತಾರೆ. ಸೊ ಇಲ್ಲಿ ಸ್ವಲ್ಪ MS ಪೈಪ್ ರೋಡ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಗೇಟ್ ಗಳು ನೋಡಬಹುದು, ನೋಡಕ್ಕೂ ಚೆನ್ನಾಗಿರುತ್ತೆ, ಲುಕ್ ಆಗಿರೋ ಇರುತ್ತೆ ನಿಮ್ಗೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಸಿಂಗಲ್ ಒನ್ BHK ಇದೆ. ಅಂಡ್ ಇಲ್ಲಿ ನಿಮ್ಗೆ ಒಂದು ಲಿಫ್ಟ್ ಬಂದಿದೆ, 5x5 ಲಿಫ್ಟ್ ಒಂದು ಪ್ರೊವೈಡ್ ಮಾಡಿದೀವಿ. ಅಂಡ್ ಆಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲೇ ನಾವು ಹೆಂಗ್ ಮಾಡ್ಬೇಕು ಅದೇ ತರನೇ ಮಾಡಿದೀವಿ. ಸೊ ನಿಮ್ಗೆ ಆಲ್ಮೋಸ್ಟ್ 12 feet by 10 feet ಇದು ಆಲ್ ಬರುತ್ತೆ ನಿಮ್ಗೆ. ಸರ್ ಇದೆಲ್ಲ ಏನು ಕೌಂಟರ್ ಟಾಪ್ ಎಲ್ಲ ಏನ್ ಯೂಸ್ ಮಾಡಿರೋದು? ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ವಿ, ಬ್ಲಾಕ್ ಗ್ರಾನೈಟ್. ಸರ್ ಇವಾಗ ನಾರ್ಮಲ್ ಆಗಿ ಕೆಲವರು ಇದನ್ನ ಈ ತರ ಮಾಡೋದಿಲ್ಲ, ಇದನ್ನ ಏನಕ್ಕೆ ಮಾಡಿರೋದು ಅಂತ. ಇವತ್ ನಾನು ನಿಮ್ಗೆ ಒಂದು ರೆಂಟಲ್ ಹೌಸ್ ನ ಟೂರ್ ನ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಸೊ ಇದ್ರ ಬಗ್ಗೆ ನಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ ಜೊತೆ ಪ್ರವೀಣ್ ಸರ್ ಇದ್ದಾರೆ, ಅವ್ರ ಹತ್ರ ತಿಳ್ಕೊಳ್ಳೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಾ ಸರ್? ತುಂಬಾ ದಿನಗಳಾದ್ಮೇಲೆ ಕಾಣಿಸ್ಕೊತಾ ಇದ್ದೀರಾ. ಹೌದು, ಸ್ವಲ್ಪ ಬಿಸಿ ಆಗಿದ್ವಿ. ಓಕೆ, ಸೊ ಯಾ, ಇವಾಗ ನಾವ್ ಯಾವ ಲೊಕೇಶನ್ ಅಲ್ಲಿ ಇದೀವಿ ಸರ್? ಇದು ರಚನಲ್ಲಿ ಅಂತ ಹೇಳ್ತೀವಿ. ಮನೆದ ಟೆಕ್ ಪಾರ್ಕ್ ಬ್ಯಾಕ್ ಸೈಡ್ ಅಲ್ಲೇ ಬರುತ್ತೆ. ಸೊ ಇಲ್ಲಿ ರೆಂಟಲ್ ಪ್ಯಾಕೇಜ್ ಅಲ್ಲಿ ಕಂಪ್ಲೀಟ್ ರೆಂಟಲ್ ಪ್ಯಾಕೇಜ್ ಬರ್ತಾ ಇದೆಯಾ? ರೆಂಟಲ್ ಮನೆಗಳು ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡ್ಕೊಡ್ತೀವಿ. ಮೀಡಿಯಂ ಪ್ಯಾಕೇಜ್ ಅಲ್ಲಿ ಮಾಡ್ಕೊಟ್ಟಿರೋದು ಸರ್. ಇದು ಡೈಮೆನ್ಷನ್ ಏನ್ ಬರ್ತಾ ಇದೆ? ಇದು 30x40 ಬರುತ್ತೆ ನಿಮಗೆ. ಅಂಡ್ 2 BHK and 1 BHK ಕಾಂಬಿನೇಷನ್ ಅಲ್ಲಿ ಮಾಡಿದೀವಿ ಇದನ್ನ. ಸರ್ ಇದು G+5 ಬರ್ತಾ ಇದೆಯಾ 4 ಬರ್ತಾ ಇದೆಯಾ? G+3.5 ಬರ್ತಾ ಇದೆಯಾ? ಮೇಲೆ ಒಂದು ಹಾಫ್ ಪೋರ್ಷನ್ ಬಂದ್ಬಿಟ್ಟು ಒಂದು ಸಿಂಗಲ್ 1 BHK ಮಾಡ್ಕೊಂಡಿದ್ದಾರೆ. ಅಂಡ್ ಹಾಫ್ ಪೋರ್ಷನ್ ಬಂದ್ಬಿಟ್ಟು ನಾವು ಬೆಡ್ ರೂಮ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಓನರ್ ಇಲ್ಲ, ಬರೀ ರೆಂಟಲ್ ಪರ್ಪಸ್ ಗೆ ಮಾತ್ರ. ಓಕೆ ಸರ್. ಒಳಗಡೆ ಇದು ಸೌತ್ ಫೇಸಿಂಗ್ ಸೈಟ್ ಆಗಿದೆ. ಓಕೆ ಓಕೆ. ಎಲ್ಲಾ ಬಾಕ್ಲು ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಮಾಡ್ಸಿದೀವಿ. ಸರ್ ಫ್ರಂಟ್ ಎಲಿವೇಶನ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಸೊ ಫ್ರಂಟ್ ಎಲಿವೇಶನ್ ಅಲ್ಲಿ ಟೆಕ್ಸ್ಚರ್ ಪೇಂಟ್ ಕೊಟ್ಟಿದ್ದೀವಿ. ಓಕೆ. ವಿತ್ ಬಾಕ್ಸ್ ಟೈಪ್ ಎಲಿವೇಶನ್ ಕೊಟ್ಟಿದ್ದೀವಿ, ಜನರಲ್ ಆಗಿ ನಾವು ಹೆಂಗ್ ಕೊಡ್ತೀವಿ ಅದೇ ತರ. ಅಂಡ್ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಸಿವಿಲ್ ಅಲ್ಲೇ ಮಾಡಿದೀವಿ. ಇದು ಕಂಪ್ಲೀಟ್ ಸಿವಿಲ್ ಅಲ್ಲಿ. ಇಲ್ಲಿ ಗ್ರೇ ಟೆಕ್ಸ್ಚರ್ ಪೇಂಟ್ ಮತ್ತೆ ಅಲ್ಲಿ ಬ್ರೌನಿಶ್ ಆತರ ಕಾಂಬಿನೇಷನ್ ಅಲ್ಲಿ ತಗೊಂಡಿದ್ದೀವಿ. ಅಂಡ್ ಇಲ್ಲಿ ಬಬಲ್ ಟೆಕ್ಸ್ಚರ್ ಪೇಂಟ್ ಕೊಟ್ಟಿದ್ದೀವಿ. ಓಕೆ, ವಿತ್ ಸ್ಪಾಟ್ ಲೈಟ್. ಅದು ವಿತ್ ಸ್ಪಾಟ್ ಲೈಟ್ ಎಲ್ಲ ಫ್ಲೋರ್ ಅಲ್ಲಿ ಇದೆ ನಿಮಗೆ. ಓಕೆ ಸರ್. ಇದೇನ್ ಸರ್ ರೈಟ್ ಸೈಡ್ ಅಲ್ಲಿ ಬರ್ತಾ ಇರೋದು? ಸೊ ರೈಟ್ ಸೈಡ್ ಅಲ್ಲಿ ಬರ್ತಾ ಇರೋದು ಬಂದ್ಬಿಟ್ಟು ಸ್ಟೇರ್ ಕೇಸ್ ಆಗಿರೋದ್ರಿಂದ ಅಲ್ಲಿ ವೆಂಟಿಲೇಷನ್ ಪರ್ಪಸ್ ಗೋಸ್ಕರ CNC ಕಟಿಂಗ್ ಅಲ್ಲಿ ಕೊಟ್ಟಿದ್ದೀವಿ. ಓಕೆ. ಸೊ ಫಸ್ಟ್ ಫ್ಲೋರ್ ನೀವು ಅದನ್ನ ಓಪನ್ ಮಾಡ್ಕೊಬಹುದು. ಓಪನ್ ಮಾಡಬಹುದಾ? ಫಸ್ಟ್ ಫ್ಲೋರ್ ಅಲ್ಲಿ ಓಪನ್ ಮಾಡಬಹುದು ನಿಮಗೆ. ಅದರ ಮೇಲೇನು ಬೇಕಂದ್ರೆ ಓಪನ್ ಮಾಡ್ಕೊಬಹುದು. ಓಕೆ ಸರ್. ಇದು ನೀವು ರೆಂಟಲ್ ಪರ್ಪಸ್ ಅಂತ ಹೇಳಿದ್ರಿ, ನೀವು 10 feet ಗೇಟ್ ಕೊಡ್ಬೋದಾಗಿತ್ತಲ್ಲ? ಸೊ 10 feet ಗೇಟ್ ಬಂದ್ಬಿಟ್ಟು 5 feet ತನಕ ನಮ್ದು ಇರುತ್ತೆ. ಎಕ್ಸ್ಟ್ರಾ 5 feet ಏನಿರುತ್ತೆ ಅದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಇರುತ್ತೆ. ಬಟ್ ಕ್ಲೈಂಟ್ ಗೆ ಇಟ್ಸ್ ರೆಂಟಲ್ ಮನೆ ಆಗಿರೋದ್ರಿಂದ ಇದು 5 feet ಅಲ್ಲಿ ಇದ್ರೆ ಸಾಕು. ಅಂಡ್ ಪ್ಲಸ್ ಇದು ಗೇಟೆಡ್ ಪ್ರಾಪರ್ಟಿ ಆಗಿರೋದ್ರಿಂದ ಬೇಡ ಅಂತ ಅವ್ರು ಇದೇ ತರ ಬೇಕಂತ ಮಾಡಿಸ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ MS ಪೈಪ್ ರೋಡ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಗೇಟ್ ಗಳು ನೋಡಬಹುದು, ನೋಡಕ್ಕೂ ಚೆನ್ನಾಗಿರುತ್ತೆ, ಲುಕ್ ಆಗಿರೋ ಇರುತ್ತೆ ನಿಮಗೆ. ಸರಿ ಸರ್. ಅಂಡ್ ಇದು ಮೋರ್ ಓವರ್ ಫೋಲ್ಡಬಲ್ ಟೈಪ್ ತರ ಕೊಟ್ಟಿದೀವಿ. ಫೋಲ್ಡಬಲ್ ಟೈಪ್ ಗೇಟ್ ಇದು. ಸೊ ನಿಮಗೆ ಫೋಲ್ಡಿಂಗ್ ಸ್ಪೇಸ್ ಕೂಡ ಯುಟಿಲೈಸೇಷನ್ ಆಗುತ್ತೆ. ನೋಡಕ್ ಬಂದ್ಬಿಟ್ಟು ಒಂದು ಸಿಂಗಲ್ ಪೀಸ್ ಗೇಟ್ ತರ ಕಾಣಿಸುತ್ತೆ, ಬಟ್ ಫುಲ್ ಕಂಪ್ಲೀಟ್ಲಿ ಫೋಲ್ಡಬಲ್ ಟೈಪ್. ಓಕೆ ಓಕೆ. ಸೊ ಇದು ಫೋಲ್ಡಬಲ್, ಇದು ಫೋಲ್ಡಬಲ್, ಎರಡು ಫೋಲ್ಡಬಲ್. ಓಕೆ ಸರ್. ಏನೆಲ್ಲ ಸ್ವಲ್ಪ ಇನ್ನ ವರ್ಕ್ ನಡೀತಿದ್ಯಾ ಏನು? ಹಾ ಮೇಡಮ್, ಇವತ್ತು ಗೃಹಪ್ರವೇಶ ಇದೆ ಮನೆದು. ಸೊ ಅದಕ್ಕೋಸ್ಕರ ಫೈನಲ್ ಫಿನಿಶಿಂಗ್ ಟಚ್ ಕೆಲಸ ನಡೀತಿದೆ. ಸೊ ಮೇಲೆಲ್ಲ ಆಲ್ಮೋಸ್ಟ್ ಆಸಿಡ್ ವಾಶ್ ಎಲ್ಲ ಮುಗೀತು. ಈ ಕೆಳಗಡೆ ಒಂದ್ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಸೊ ಬನ್ನಿ ಒಳಗಡೆ. ಸರ್ ಇದು ಕಾರ್ ಪಾರ್ಕಿಂಗ್ ಏರಿಯಾ ಬರ್ತಾ ಇದೆಯಾ? ಇಲ್ಲಿ ವಿಶಾಲವಾದಂತ ಕಾರ್ ಪಾರ್ಕಿಂಗ್ ಕೊಟ್ಟಿದೀವಿ. ಓಕೆ ಸರ್. ಇದೆಲ್ಲ ಟೈಲ್ಸ್ ಎಲ್ಲ ಫ್ಲೋರಿಂಗ್ ಎಲ್ಲ ಏನ್ ಸರ್ ಯೂಸ್ ಮಾಡಿರೋದು? ಯಾವ ಟೈಲ್ಸ್ ಯೂಸ್ ಮಾಡಿರೋದು? ಸೇಮ್ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ವಿ. ಕಾರ್ ಪಾರ್ಕಿಂಗ್ ಟೈಲ್ಸ್ ಯೂಸ್ ಮಾಡಿದ್ವಿ. ಆಸಿಡ್ ವಾಶ್ ಒಂದು ಪೆಂಡಿಂಗ್ ಇದೆ ಇಲ್ಲಿ ಮಾತ್ರ, ಬೇರೆ ಎಲ್ಲಾ ಕಡೆನೂ ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇಲ್ಲೊಂದೇ ಒಂದು ಪೆಂಡಿಂಗ್ ಇದೆ. ಅಂಡ್ ಇಲ್ಲೊಂದು ಟ್ಯಾಪ್ ಕೊಟ್ಟಿದೀವಿ. ಓಕೆ, ಅದೇ ವಾಶ್ ಮಾಡೋದಕ್ಕೆ. ಏರಿಯಾ ಕ್ಲೀನ್ ಮಾಡಕ್ಕೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ ಅಂತ ಇಲ್ಲೊಂದು ಟ್ಯಾಪ್ ಕೊಟ್ಟಿದೀವಿ ನಾವು. ಸರ್ ಇದೆಲ್ಲ ಕ್ಲೈಂಟ್ ಸ್ಕೋಪ್ ಅಲ್ಲೇ ಬಂದಿರುತ್ತಾ? ಸೇಫ್ಟಿ ಗ್ರಿಲ್ ಏನ್ ನೋಡ್ತಾ ಇದೀರಾ ಅದೆಲ್ಲ ಕ್ಲೈಂಟ್ ಸ್ಕೋಪ್ ಅಲ್ಲಿ ಬಂದಿರುತ್ತೆ. ಸೊ ಎರಡು ಕಡೆನೂ ಸೇಫ್ಟಿ ಗ್ರಿಲ್ ಹಾಕ್ಸ್ಕೊಂಡಿದ್ದಾರೆ, ಮೂರ್ ಸೈಡ್. ಸೊ ಅದು ಕ್ಲೈಂಟ್ ಕಡೆ ಇರುತ್ತೆ. ಅಂಡ್ ಇಲ್ಲಿ ಜನರಲ್ ಆಗಿ ಚಾರ್ಜಿಂಗ್ EV ಗಾಡಿಗಳನ್ನ ಇಟ್ಕೊಂತಾರಲ್ಲ, ಸೊ ಅದಕ್ಕೋಸ್ಕರ ಸ್ವಿಚ್ ಪಾಯಿಂಟ್ ಬೇಕಂತ ಕೇಳಿದ್ರು. ಸೊ ಅದಕ್ಕೆ ಪಾಯಿಂಟ್ಸ್ ಕೊಟ್ಟಿದೀವಿ ಇಲ್ಲಿ. ಕೆಲವರು ಓನರ್ ಮನೆ ಆದ್ರೆ ಎಲ್ಲ ಸ್ವಲ್ಪ ಟೈಲ್ಸ್ ಹಾಕಿಸ್ಕೊತಾರೆ, ಇವರು ನಾರ್ಮಲ್ ಹಾಕೊಂಡಿದ್ದಾರೆ. ಬಟ್ ಅದು ಬದಲು ಅವರು ಫ್ರಂಟ್ ಅಲ್ಲಿ ಮನೆ ಮುಂದೆ ಇರುತ್ತಲ್ಲ ಅಲ್ಲಿ ಕ್ಲಾಡಿಂಗ್ ಮಾಡಿಸ್ಕೊಂಡಿದ್ದಾರೆ. ಓಕೆ ಸರ್. ಇದು ನಮ್ಗೆ ಕಾರ್ ಪಾರ್ಕಿಂಗ್ ಎಷ್ಟು ಸಿಗ್ತಾ ಇದೆ ಮೇಡಮ್? ಆಲ್ಮೋಸ್ಟ್ ಒಂದು 20 feet ಬರ್ತಾ ಇದೆ ನಿಮ್ಗೆ. ಇದು 20 feet ಬರ್ತಾ ಇದೆ ಪಾರ್ಕಿಂಗ್. ಓಕೆ ಸರ್. ಇಲ್ಲಿ ಏನಿದೆ ಸರ್? ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಒಂದು ಸಿಂಗಲ್ 1 BHK ಇದೆ.
1 BHK ಸರ್. ಇದೇನಕ್ಕೆ ಒಂದು ಸ್ಟೆಪ್ ನ ಹೈಟ್ ಮಾಡಿರೋದು? ಸೊ ಯಾವಾಗ್ಲೂ ನಿಮ್ಗೆ ಬಿಲ್ಡಿಂಗ್ ಬಂದ್ಬಿಟ್ಟು ಒಂದ್ ಸ್ಟೆಪ್ ಹೈಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ನಾವು ರೋಡ್ ಲೆವೆಲ್ ಇಂದ 1.5 ಅಡಿ ಹೈಟ್ ಕೊಡ್ತೀವಿ, Okay. ಅಂಡ್ ಪ್ಲಸ್ ಇಲ್ಲೊಂದು 6 ಇಂಚಸ್ ಹೈಟ್ ಕೊಡ್ತೀವಿ. ಸೊ ಅವಾಗ 2 ಅಡಿ ಡಿಫ್ರೆನ್ಸ್ ಬರುತ್ತೆ. ಡಿಫರೆನ್ಸ್. ಸೊ ಅದರಿಂದ ಯಾವಾಗ್ಲೂ ಪಾರ್ಟಿಷನ್, ಏನಕ್ಕೆ ಪಾರ್ಕಿಂಗ್ ಇಂದ 1 ಅಡಿ ಯಾವಾಗ್ಲೂ ಹೈಟ್ ಇದ್ರೇನೆ ಮನೆ ನೋಡಕ್ ಚೆನ್ನಾಗಿ ಕಾಣಿಸುತ್ತೆ. Okay. ಒಂದೇ ಲೆವೆಲ್ ಇದ್ರೆ ನಿಮ್ಗೆ ನೋಡಕ್ ಒಂದು ಕಾಂಬಿನೇಷನ್ ಕಾಣಿಸಲ್ಲ. ಸೊ ಇಲ್ಲಿ 1 BHK ಇದೆ ಸರ್. ಇದ್ಯಾವುದು ಟೈಲ್ಸ್ ಕಂಟಿನ್ಯೂ ಆಗ್ತಾ ಇರೋದು? ಇಲ್ಲಿ ಬೇರೆ ಮೇಡಮ್. ಟೈಲ್ಸ್ ಇಲ್ಲಿ ಅಲ್ಲ, ಲಪೋತ್ರ ಯೂಸ್ ಮಾಡಿದೀವಿ. ಲಪೋತ್ರ, ಬ್ರೌನ್ ಲಪೋತ್ರನಾ ಹಾ, ಸರ್? ಬ್ರೌನ್ ಲಪೋತ್ರ. ಓಕೆ ಸೊ ಆಶೀರ್ವಾದ್ ಪೆಂಡಿಂಗ್ ಇದೆ ಅಂತ ಹೇಳಿದಲ್ಲ, ಸೊ ಈ ಫ್ಲೋರ್ ಅಲ್ಲಿ ಮಾತ್ರ ಇನ್ನೊಂದು ಪೆಂಡಿಂಗ್ ಇದೆ. ಮೇಲೆ ನಿಮ್ ನೋಡಕ್ಕೆಲ್ಲ ಕ್ಲೀನ್ ಮಾಡಿದೀವಿ. ಓಕೆ ಸರ್. ಇಲ್ಲೇ 2 ಪಾಯಿಂಟ್ ಏನೋ ಕೊಟ್ಟಿದ್ದೀರಾ? ಒಂದು ಬೋರ್ವೆಲ್ಗೆ ಒಂದು ಸಂಪ್ ಮೇಡಮ್. ಬೋರ್ವೆಲ್ ಮತ್ತೆ ಸಂಪ್. ಹಾ. ಓಕೆ ಸರ್. ಇದ್ಯಾವುದು ಕ್ಲಾಡಿಂಗ್ 2x4 ಟೈಲ್ಸ್? 2x4 ಟೈಲ್ಸ್ 7 ಫೀಟ್ ತನಕ ಕೊಟ್ಟಿದೀವಿ. ಸೊ ಜನರಲ್ ಆಗಿ ಎಲ್ಲರೂ 10 ಫೀಟ್ ಕೇಳ್ತಾರೆ, ಬಟ್ ಇದು ರೆಂಟಲ್ ಮನೆ ಆಗಿರೋದ್ರಿಂದ 7 ಫೀಟ್ ಮಾತ್ರ ಮಾಡ್ಕೊಟ್ಟಿದೀವಿ. ಓಕೆ ಸರ್. ಇಲ್ಲೇನ್ ಮಾಡಿರೋದು? ಸೊ ಇಲ್ಲಿ ಪೈಪ್ಗಳೆಲ್ಲ ಬಂದಿದೆ. ಪೈಪ್ ಗಳು ಬಂದಿದ್ಯಾ? ಪೈಪ್ ಬಂದಿದೆ, ಅದನ್ನ ಕನ್ಸೀಲ್ ಮಾಡಕ್ಕೋಸ್ಕರ ಇವರು Show ಆಗ್ಬಾರ್ದು ಅಲ್ಯೂಮಿನಿಯಂ ಅಲ್ಲಿ ಅಂತ. Okay. ಕವರ್ ಮಾಡ್ಕೊಂಡಿದ್ದಾರೆ. ಓಕೆ ಓಕೆ ಸೊ ಇಟ್ಸ್ ಫುಲ್ ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಓಕೆ. ಸೊ ಇದು 1 BHK ಆಗಿದೆ ಇಲ್ಲಿ. 1 BHK ಬರ್ತಾ ಈಗ ಇದೆಯಾ? ಸದ್ಯಕ್ಕೆ ಇದನ್ನ ಲಾಕ್ ಮಾಡಿದ್ದಾರೆ. ಸೊ Okay. ಮೆಟೀರಿಯಲ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಕ್ಲೀನ್. ಹ್ಮ್. ಅದಕ್ಕೋಸ್ಕರ ಲಾಕ್ ಮಾಡಿದ್ದಾರೆ. ಅಂಡ್ ಇಲ್ಲಿ ನಿಮ್ಗೆ ಟೀಕ್ ವುಡ್ ಡೋರು ಫ್ರೇಮು ಬಂದಿದೆ ನಮ್ಮ ಪ್ಯಾಕೇಜ್. ಟೀ ಕುಡ್ ಡೋರೇನಾ? Teak wood. ಓಕೆ ಸರ್. ಸೊ ಇವಾಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರ್ ಹೋಗೋಣ ಹಾ. ಸರ್. ಅಲ್ಲಿ And ಹೋಗೋ ಮುಂಚೆ ಇಲ್ಲೇನಿದೆ? ಸೊ ಇಲ್ಲಿ ಈ ಪ್ಯಾಸೇಜ್ ಏರಿಯಾ ಇದೆಯೋ ಇದನ್ನ ಗ್ಯಾಸ್ ಕನೆಕ್ಷನ್ ಕೊಟ್ಟಿದೀವಿ. ಗ್ಯಾಸ್ ಲೈನ್ ಕನೆಕ್ಷನ್ ಪೈಪ್ ಓಕೆ. ಗಳು. ಹಾ. ಅಂಡ್ ಇಲ್ಲಿ ನಿಮ್ಗೆ ಒಂದು ಲಿಫ್ಟ್ ಬಂದಿದೆ. ಲಿಫ್ಟ್ 5x5 ಇದು ಲಿಫ್ಟ್ ಒಂದು ಪ್ರೊವೈಡ್ ಮಾಡಿದೀವಿ. ಸೊ ಲಿಫ್ಟ್ ಎಲ್ಲ ಬಂದ್ಬಿಟ್ಟು ಕ್ಲೈಂಟ್ ಸ್ಕೋಪ್ ಅಲ್ಲಿ ಇರುತ್ತೆ. ಸಿವಿಲ್ ವರ್ಕ್ ಯೂನಿಟ್ಸ್ ನಾವು ಮಾಡ್ಕೊಡ್ತೀವಿ. ಅಂಡ್ ಲಿಫ್ಟ್ ಬಂದ್ಬಿಟ್ಟು ಬ್ಲಾಕ್ ಕಲರ್ ಹೌದು. ಗ್ರಾನೈಟ್ ಕೊಟ್ಟಿದೀವಿ ವಿತ್ ಎಚ್ ಬಿಲ್ಡಿಂಗ್. ಓಕೆ. ಲುಕ್ ವೈಸ್ ಹಾ, ಸರ್. ಇದು ಲಪೋತ್ರನೇ ಅಲ್ಲ? ಸೇಮ್ ಲಪೋತ್ರ ಬ್ರೌನ್ ಕಲರ್ದು. ಓಕೆ. ಜನರಲ್ ಆಗಿ ಎಲ್ಲರೂ ಬ್ಲಾಕ್ ಹೋಗ್ತಾರೆ, ಹೌದು. ಬಟ್ ಕ್ಲೈಂಟ್ ಬಂದ್ಬಿಟ್ಟು ಇಲ್ಲ ನನಗೆ ಬ್ಲಾಕ್ ಬೇಡ, ಬ್ಲಾಕ್ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಬ್ರೌನ್ ತಗೊಂಡಿದ್ದಾರೆ. ಓಕೆ ಓಕೆ ಸರ್. ಇದೆಲ್ಲ ಏನ್ ಬರ್ತಾ ಇದೆ? ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ ನಿಮ್ಗೆ MS ರೈಲಿಂಗ್ ಬಂದಿದೆ. MS ಬಂದಿದೆ. ಬಂದಿದೆ. ಓಕೆ ಸರ್. ನಮಗೆ ಸ್ಟೇರ್ ಕೇಸ್ ಎಷ್ಟು ಸಿಗ್ತಾ ಇದೆ ಸರ್? ಇಲ್ಲಿ ನಿಮ್ಗೆ 3 ಫೀಟ್ ಬಂದಿದೆ. 3 ಫೀಟ್. ಕ್ಲಿಯರ್ 3 ಫೀಟ್ ಬಂದಿದೆ ನಿಮ್ಗೆ. ಓಕೆ ಸರ್. ಓಕೆ ಓಕೆ ಸರ್. ಸರ್ ಇವಾಗ ಎಲ್ಲಾ ಮನೆನೂ ಒಂದೇ ತರ ಇದೆಯಲ್ಲ, ಸೊ ಹೌದು. ಇವಾಗ ನಾವ್ ಯಾವ ಮನೆ ತೋರ್ಸೋದು ಅಂತ? ಸೊ ಫಸ್ಟ್ ಫ್ಲೋರ್ ಅಲ್ಲಿ ಮನೆ ತೋರಿಸ್ಬಿಡೋಣ. First floor ಸೇಮ್ ತೋರ್ಸಿ. ಐಡೆಂಟಿಕಲ್ ಆಗಿ 3 ಫ್ಲೋರ್ ಮಾಡ್ಕೊಂಡಿದ್ದಾರೆ. ಮೇಲೆ ಹೆಡ್ ರೂಮ್ ಮಾತ್ರ ಒಂದು ತೋರಿಸ್ಬಿಡೋಣ. ಓಕೆ ಸರ್. ಓಕೆ ಸೊ ಬನ್ನಿ. ಸರ್. ಇಲ್ಲಿ ಇವಾಗ ನಾನು ಹೇಳ್ದೆ, ಇಲ್ಲಿ ಇಫ್ ಇನ್ ಕೇಸ್ ಏನಾದ್ರು ಸ್ಕಿಪ್ ಆದ್ರೆ? ಏನು ಸ್ಕಿಪ್ ಆಗಲ್ಲ ಮೇಡಮ್. ಆಕ್ಚುಲಿ ಇದೇನಂದ್ರೆ ನಮ್ಗೆ ಶಾರ್ಟ್ ಇದಾಗಿರೋದ್ರಿಂದ, ಕರ್ವ್ ಆಗಿರೋದ್ರಿಂದ Okay. ನಾವ್ ಈ ತರ ಪ್ರೊವಿಷನ್ ಮಾಡಿದೀವಿ ಸ್ಟೇರ್ ಓಕೆ ಕೇಸ್ಗೆ. ಓಕೆ 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 ಸರ್. ಅಂಡ್ ಆಸ್ ಪರ್ ಸ್ಟ್ರಕ್ಚರಲ್ ಡ್ರಾಯಿಂಗ್ ಅಲ್ಲೇ ನಾವು ಏನ್ ಮಾಡ್ಬೇಕು ಅದೇ ತರನೇ ಮಾಡಿದೀವಿ. ಕೊಟ್ಟಿದ್ದೀರಾ? ಓಕೆ. ಓಕೆ. ಸೊ ಇವಾಗ ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ. ಫಸ್ಟ್ ಫ್ಲೋರ್ ಅಲ್ಲಿ ಇದೆ. ಓಕೆ. ಸೊ ಇಲ್ಲಿ ಸೇಮ್ ಲಿಫ್ಟ್ ಕೂಡ ಕಂಪ್ಲೀಟ್ ಪೂರ್ತಿವರೆಗೂ ಹಾ. ಬಂದಿದೆ ಅಲ್ಲ? ಸೊ ಸೇಮ್ ಲಿಫ್ಟ್ ಕ್ಲಾಡಿಂಗ್ ಬಂದ್ಬಿಟ್ಟು ನಾವ್ ಏನ್ ಕ್ಲಾಡ್ ಕೊಟ್ಟಿದ್ವೋ ಹಾ ಹಾ. ಅದೇ ಕ್ಲಾಡಿಂಗ್ ನ ಇಲ್ಲೂ ಕಂಟಿನ್ಯೂ ಮಾಡಿದೀವಿ. Okay. ಸೇಮ್ 7 ಫೀಟ್ ತನಕನೇ ಕೊಟ್ಟಿದೀವಿ. ಮೇಲೆ ಬಂದ್ಬಿಟ್ಟು ನಿಮ್ಗೆ ಗ್ರಾನೈಟ್ ಬಿಲ್ಡಿಂಗ್ ಕೊಟ್ಬಿಟ್ಟು ಇಲ್ಲಿ ಫುಲ್ ಕಂಪ್ಲೀಟ್ ಪೂರ್ತಿ ಟೈಲ್ಸ್ ಕೊಟ್ಟಿದೀವಿ. ಟೈಲ್ಸ್ ಕೊಟ್ಟಿರೋದು. ಓಕೆ. ಅಂಡ್ UPVC ನಮ್ದೇ ಇರುತ್ತೆ ನಿಮ್ಗೆ. ಸರ್ ಇಲ್ಲಿ 2 BHK ಇದೆ, ಅಲ್ಲಿ 1 BHK ಹಾ ಬರ್ತಾ ಮೇಡಮ್. ಇದೆಯಾ? ಹಾ. ಓಕೆ ಸರ್. ಸೊ ಇದು ಫಸ್ಟ್ 2 BHK. ಹಾ ಹಾ. 2 BHK ಬಂದ್ಬಿಟ್ಟು ನಿಮ್ಗೆ ಸೇಮ್ Teak ಟೀಕ್ wood ಡೋರು ಬರ್ತಾ ಮತ್ತೆ ಇದೆ. ಟೀಕ್ ಫ್ರೇಮು ಬರುತ್ತೆ. ಓಕೆ. ಸೊ ಇವಾಗ ಏನ್ ನೋಡ್ತಾ ಇದ್ದೀವಿ, ಇನ್ನೊಂದ್ ಸ್ವಲ್ಪ ಪಾಲಿಶಿಂಗ್ ಪೆಂಡಿಂಗ್ ಇದೆ. ಸೊ ಹಾ, ಹಾ. ಸೆಕೆಂಡ್ ಕೋಟ್ ಫೈನಲ್ ಕೋಟ್ ಕೊಡೋ ಟೈಮ್ ಮುಂಚೆ ಒಂದ್ಸಲ ಪಾಲಿಶ್ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡ್ತೀವಿ. ಓಕೆ ಸರ್. ಹೊರಗಡೆ ಹೋಗೋಣ ಸರ್. ಹಾ. ಸೊ ಇದು ಹಾಲ್ ಎಲ್ಲ ಎಷ್ಟ್ ಸಿಗ್ತಾ ಇದೆ ನಮ್ಗೆ? ಸೊ ನಿಮ್ಗೆ ಆಲ್ಮೋಸ್ಟ್ 12 ಫೀಟ್ ಬೈ 10 ಫೀಟ್ ಇದು ಹಾಲ್ ಬರುತ್ತೆ ನಿಮ್ಗೆ. 12 ಫೀಟ್ ಬೈ 10 10 ಫೀಟ್. feet. ಓಕೆ ಸರ್. ಇದು ಫ್ಲೋರಿಂಗ್ ಎಲ್ಲ ಏನ್ ಯೂಸ್ ಮಾಡಿದ್ದು? ಟೈಲ್ಸ್ ನಾರ್ಮಲ್ ವರ್ಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ. ವೆಟ್ರಿಫೈಡ್ ಟೈಲ್ಸ್. ಹಾ. ಇದು ನಿಮ್ಗೆ 80 ರೂಪೀಸ್ ಒಳಗಡೆ ಬಂದ್ಬಿಡುತ್ತೆ 80 ಪ್ಯಾಕೇಜ್. ರೂಪೀಸ್. ಸೊ ಪ್ಯಾಕೇಜ್ ಒಳಗಡೆ ಇದೆ ನಿಮ್ಗೆ. ಓಕೆ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಒಂದು ಟಿವಿ ಯೂನಿಟ್ ಹಾ. ಬರ್ತಾ ಇದೆ. ಸೊ ನಿಮ್ಗೆ ಇದು 12 ಬೈ 10 ಅದು ಲಿವಿಂಗ್ ಏರಿಯಾ Living ಬರುತ್ತೆ. area. ಲಿವಿಂಗ್ ಏರಿಯಾ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಒಂದು ಬೆಡ್ರೂಮ್ ಬಂದಿದೆ ಇಲ್ಲಿ. ಸರ್ ಇದು ಡೋರ್ ಬಗ್ಗೆ ಹೇಳಿ ಸ್ವಲ್ಪ. ಇದೆಲ್ಲ ಲ್ಯಾಮಿನೇಟೆಡ್ ಡೋರಾ? ಹಾ, ಇದೆಲ್ಲ ಕಂಪ್ಲೀಟ್ಲಿ ಲ್ಯಾಮಿನೇಟೆಡ್ ಡೋರ್ಸ್ ಬರುತ್ತೆ ಡೋರ್ಸ್ ಮೇಡಮ್. ಬರುತ್ತೆ. ಸೊ ಓಕೆ. ನಿಮ್ಗೆ ಫ್ರೇಮ್ ಬಂದ್ಬಿಟ್ಟು ರೆಡ್ ಸಾಲ್ ಬರುತ್ತೆ. ಡೋರ್ಸ್ ಗಳೆಲ್ಲ ಲ್ಯಾಮಿನೇಟ್ ಡೋರ್ಸ್ ಬರುತ್ತೆ ಓಕೆ. ನಿಮ್ಗೆ. ಎಲ್ಲ ಒಂದೇ ಕಾಂಬಿನೇಷನ್ ಅಲ್ಲಿ ತಗೊಂಡಿರಂಗಿದಾರಲ್ವಾ ಸರ್? ಹೌದು, ಇಂಟೀರಿಯರ್ ಕೂಡ ಅಷ್ಟೇ? ಎಲ್ಲ ಕಂಪ್ಲೀಟ್ ಒಂದೇ ತರನೇ ಇದೆ ಬಿಲ್ಡಿಂಗ್. ಓಕೆ. ಸೊ ನಾನು ಹೇಳಿದಂಗೆ ಏನಕ್ಕೆ ಐಡೆಂಟಿಕಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಹ್ಮ್. ಒಂದೇ ತರನೇ ಇದೆ, ಚೇಂಜಸ್ ಏನು ಮಾಡ್ಕೊಳಕ್ ಹೋಗಿಲ್ಲ. ಓಕೆ. ಸೊ ಇಲ್ಲಿ ನಿಮ್ಗೆ 10 ಬೈ 10 ಅದು ಒಂದು ಬೆಡ್ರೂಮ್ 10 ಬಂದಿದೆ. ಬೈ 10 ಇದೆಯಾ ಇದು? ಹಾ. ಓಕೆ. ಇಲ್ಲಿ So, ವೆಂಟಿಲೇಷನ್ ಪರ್ಪಸ್ ಒಂದು 6 Ventilation ಬೈ 4 ಸರ್ ಇದು? 6 ಬೈ 4 ಅಂಡ್ ಹಾಫ್ 5 ಇದೆ. 6 ಬೈ 5 ಇದೆ. ಓಕೆ. ವಿಂಡೋ ಕೊಟ್ಟಿದೀವಿ. ಹ್ಮ್. ಅಂಡ್ ಇಲ್ಲಿ ಒಂದು ಬಂದ್ಬಿಟ್ಟು ಯುಟಿಲಿಟಿ ಏರಿಯಾ, ವಾಷಿಂಗ್ ಮಿಷಿನ್ ಎಲ್ಲ ನೀವು ಇಲ್ಲಿ ಮಾಡ್ಕೊಬಹುದು. ಯುಟಿಲಿಟಿ ಏರಿಯಾ ಇಲ್ಲಿ ಬರ್ತಾ ಇದೆಯಾ? ಹಾ. ಓಕೆ. ಸರ್ ಇದು ಡೋರ್ ಎಲ್ಲ ಯಾವ್ದು ಬರ್ತಾ ಇದೆ ಇದಕ್ಕೆ? ಸೊ ಇಲ್ಲೆಲ್ಲ ನಾವು WPC ಡೋರ್ ಕೊಟ್ಟಿದೀವಿ. WPC ಡೋರ್. ಸರ್ ಏನಕ್ಕೆ ಈ ತರ ಯುಟಿಲಿಟಿ ಏರಿಯಾ ಮತ್ತೆ ವಾಶ್ರೂಮ್ಸ್ ಗೆಲ್ಲ WPC ಡೋರ್ ಬೆಟರ್ ಅಂತ ಹೇಳ್ತೀರಾ? ಏನಕ್ಕಂದ್ರೆ ನಿಮ್ಗೆ ಮಳೆ ಬರುತ್ತೆ, ಓಕೆ. ಮಳೆ ಬೀರುತ್ತೆ, ಮತ್ತೆ ನೀವು ನೀರೆಲ್ಲ ಯುಟಿಲೈಸ್ ಮಾಡೋ ಟೈಮಲ್ಲಿ ನೀವು ವುಡ್ ಕೊಟ್ರೆ ಇಲ್ಲಿ ಎಡ್ಜಸ್ ಇರುತ್ತಲ್ಲ ಹಾ ಹಾ. ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ WPC
ಬಾತ್ರೂಮ್ಸ್ ಮತ್ತೆ ಯುಟಿಲಿಟಿ ಏರಿಯಾ ನಾವು ಪ್ರೊವೈಡ್ ವೆಟ್ ಏರಿಯಾ ಎಲ್ಲೆಲ್ಲ ಮೇಜರ್ ಆಗಿ ವೆಟ್ ಏರಿಯಾ ಬರುತ್ತೆ ಅಲ್ಲಿ ಮಾತ್ರ WPC ಪ್ರೊವೈಡ್. ಸರ್ ಅಲ್ಲಿ ಮಾತ್ರ 3 ಫೀಟ್ ವರೆಗೂ ಟೈಲ್ಸ್ ಕೊಟ್ಟಿರೋದಲ್ಲ? ಹೌದು. ಅದೇನಕ್ಕಂದ್ರೆ ಅಲ್ಲಿ ಇವಾಗ ಬಟ್ಟೆಯನ್ನು ವಾಷಿಂಗ್ ಮಿಷಿನ್ ಹಾಕಿರ್ತಾರೆ, ನೀರು ಬಂದ್ಬಿಟ್ಟು ಗೋಡೆಗೆ ಡ್ಯಾಮೇಜ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಟೈಲ್ಸ್ ಕೊಟ್ಟಿದೀವಿ, ಅದು ವಾಟರ್ ಪ್ರೂಫ್ ಮಾಡಿ ಬಿಟ್ಟೆ ಕೊಟ್ಟಿರ್ತೀವಿ. ಓಕೆ. ನೆಕ್ಸ್ಟ್ ನಮಗೆ ಇನ್ನೊಂದು ರೂಮ್ ಸಿಗ್ತಾ ಇದೆ. ಸೊ ಹಾಗೆ ಬಂದ್ರೆ ನಿಮ್ಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ವಾಶ್ರೂಮ್, ಕಾಮನ್ ವಾಶ್ರೂಮ್ ಮಾಡಿಸ್ಕೊಂಡಿದ್ದಾರೆ. ವಾಶ್ರೂಮ್ ಇದೆಯಾ? ಓಕೆ. ಸೊ ಇಲ್ಲಿ ಕಾಮನ್ ಬಾತ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಇದು ನಿಮ್ಗೆ 4 ಫೀಟಿಗೆ ಆಲ್ಮೋಸ್ಟ್ 6.5 ಫೀಟ್ ಬಾತ್ರೂಮ್ ಬರ್ತಾ ಇದೆ. ಸರ್ ಇಲ್ಲಿ ಏನಕ್ಕೆ ಆಲ್ಮೋಸ್ಟ್ ಎಲ್ಲಾ ಕಡೆ 10 ಫೀಟ್ ವರೆಗೂ ಟೈಲ್ಸ್ ನ ಕೊಡ್ತಾರೆ. ನಮ್ಮ ಕಡೆ ಅಂತ ನಾವು ನೋಡಿದಾಗ ಕೈಟ್ಸ್ ಇಂದನು 10 ಫೀಟ್ ವರೆಗೂ ಕೊಡ್ತಾ ಇದ್ದಾರೆ. ಬಟ್ ಬಾಡಿಗೆ ಮನೆ ಅಂದ್ರೆ ನಿಮಗೆ 7 ಫೀಟ್ ತನಕನೇ 7 ಫೀಟ್ ತನಕ ಅಂದ್ರೆ ಕ್ಲೈಂಟ್ ಕೇಳಿದಾರಾ 7 ಫೀಟ್ ಬೇಕು ಅಂತ? ಓಕೆ ಸರ್. ಇದೆಲ್ಲ ಯಾವ ಟೈಲ್ಸ್ ಬರ್ತಿದೆ? ಇದೆಲ್ಲ ನಾರ್ಮಲ್ 1/1 15 ಇಂಚ್ ಬೈ 15 ಇಂಚ್ ಟೈಲ್ಸ್ ಬಂದಿದೆ. ಸೊ ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೆರಾ ಕೊಟ್ಟಿದೀವಿ. ಸೆರಾ ಫಿಟ್ಟಿಂಗ್ಸ್. ಸೊ ಎಲ್ಲೆಲ್ಲ ಅವ್ರ ಬಜೆಟ್ ಕಡಿಮೆ ಮಾಡ್ಕೊಬಹುದು ಅಂತ ಅನ್ಸುತ್ತೋ ಅಲ್ಲೆಲ್ಲ ಇವರು ಕಡಿಮೆ ಮಾಡ್ಕೊಂಡಿದ್ದಾರೆ. ಎಲ್ಲ ಫುಲ್ ಫಿಟ್ಟಿಂಗ್ಸ್ ಎಲ್ಲ ಒಂದು ಸೆರಾ ಫಿಟ್ಟಿಂಗ್ಸ್ ಹಾಕ್ಸ್ಕೊಂಡಿದ್ದಾರೆ. ಓಕೆ ಸರ್. ಇದೆಲ್ಲ WPC ಡೋರ್ ಎಲ್ಲ? ಏನಕ್ಕೆ ಈ ಮನೆಗೆ ದೇವ್ರ ಮನೆ ಕೊಟ್ಟಿಲ್ಲ ಸರ್? ಸೊ ಜನರಲ್ ಆಗಿ ಮೇಡಮ್ ಬಾಡಿಗೆ ಮನೆ ಅವ್ರಿಗೆ ಕ್ಲೈಂಟ್ಗಳು ಪ್ರಿಫರ್ ಮಾಡಲ್ಲ. ಓಕೆ. ಪೂಜಾ ರೂಮ್ ಆಕ್ಯುಪೈ ಜಾಗ ವೇಸ್ಟ್ ಮಾಡ್ಕೊಂಡು ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಲೈಂಟ್ಗಳು ಹಾಕ್ಸ್ಕೊಳಲ್ಲ. ಏನಕ್ಕಂದ್ರೆ ಇಲ್ಲಿ ಲಿಫ್ಟ್ ಬೇರೆ 5x5 ಜಾಗ ಹೋಗಿದೆ. ಸೊ ಇದ್ರಲ್ಲಿ ಇನ್ನೊಂದು ಚಿಕ್ಕದಾಗಿ ಪೂಜಾ ರೂಮ್ ಕೊಡ್ಬೇಕಂದ್ರೆ ಅವ್ರಿಗೆ ಸ್ಪೇಸ್ ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಕೊಂಡು. ಅಂಡ್ ಇಲ್ಲೊಂದು ಬೆಡ್ರೂಮ್ ಬಂದಿದೆ ನಿಮ್ಗೆ. ಇದು ತುಂಬಾ ಚಿಕ್ಕದಾಗಿ ಮಾಡಿಸ್ಕೊಂಡಿದ್ದಾರೆ ವಿತ್ ವಾಶ್ರೂಮ್ ಕೂಡ ವಿತ್ ಅಟ್ಯಾಚ್ ಬಾತ್ರೂಮ್ ತರ. ಸೊ ಇದು ನಿಮಗೆ 6 ಫೀಟ್ಗೆ 8 ಫೀಟ್ 9 ಫೀಟ್ ಬಂದಿದೆ. 6 ಫೀಟ್ಗೆ 9 ಫೀಟ್ ಬರ್ತಿದೆ. ಓಕೆ. ಇಲ್ಲಿ ವಾರ್ಡ್ರೋಬ್ ಬಂದಿದೆ ಮತ್ತೆ ವಾರ್ಡ್ರೋಬ್ ತರ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಆಲ್ಮೋಸ್ಟ್ 5 ಫೀಟ್ 5x4 ಬಾತ್ರೂಮ್ ಬಂದಿದೆ. ಎಲ್ಲ ಸೇಮ್ ಟೈಲ್ಸ್ ಅಲ್ವಾ ಸರ್ ಎಲ್ಲ ಕಡೆ ಯೂಸ್ ಮಾಡಿರೋದು? ಸೊ ಎಲ್ಲೂ ನಿಮಗೆ ಚೇಂಜಸ್ ಏನು ಮಾಡಿಲ್ಲ. ಈ ಫ್ಲೋರ್ ಅಲ್ಲಿ ಒಂಥರ, ಬೇರೆ ಫ್ಲೋರ್ ಅಲ್ಲಿ ಒಂಥರ ಅಂತ. ಓಕೆ. ಒಂದು ಮನೆ ನೋಡಿದ್ರೆ ಸಾಕು ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ಅರ್ಥ ಆಗೋಗ್ಬಿಡುತ್ತೆ ಎಲ್ಲ ಒಂದೇ ತರ ಇದೆ ಅಂತ. ಇದು ಕಿಚನ್ ಬರ್ತಾ ಇದೆ. ಇಲ್ಲಿ ನಿಮಗೆ ಕಿಚನ್ ಬರ್ತಾ ಇದೆ. ಕಿಚನ್ ನಮಗೆ ಎಷ್ಟು ಡೈಮೆನ್ಷನ್ ಸಿಗ್ತಾ ಇದೆ ಸರ್? ನಿಮಗೆ 8 ಫೀಟ್ಗೆ 6 ಫೀಟ್ ಬಂದಿದೆ. 8 ಫೀಟ್ಗೆ 6 ಫೀಟ್. ಓಕೆ ಸರ್. ಇದೆಲ್ಲ ಏನು ಕೌಂಟರ್ ಟಾಪ್ ಎಲ್ಲ ಏನು ಯೂಸ್ ಮಾಡಿರೋದು? ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ವಿ. ಬ್ಲಾಕ್ ಗ್ರಾನೈಟ್. ಸರ್ ಇವಾಗ ನಾರ್ಮಲ್ ಆಗಿ ಕೆಲವರು ಇದನ್ನ ಈ ತರ ಮಾಡೋದಿಲ್ಲ. ಇದನ್ನ ಏನಕ್ಕೆ ಮಾಡಿರೋದು ಅಂತ? ಸೊ ಇಲ್ಲಿ ಏನಕ್ಕೆ ಮಾಡಿದೀವಿ ಅಂದ್ರೆ, ಇದು ನೀವು ಫಾರ್ ಎಕ್ಸಾಂಪಲ್ ಕ್ಲೀನಿಂಗ್ ಏನೋ ಇಲ್ಲಿ ನೀರ್ ಹಾಕ್ತೀರಾ ಅಂತ ಹೇಳ್ಬೋದು. ಜನರಲ್ ಆಗಿ ಇದು ಕೊಟ್ಟಿಲ್ಲ ಅಂದ್ರೆ ನೀರ್ ಆಚೆ ಬಂದ್ಬಿಡುತ್ತೆ. ಸೊ ಈ ಎಚ್ ಬಿಡಿಂಗ್ ಏನಕ್ಕೆ ಕೊಟ್ಟಿದೀವಿ ಅಂದ್ರೆ, ಕ್ಲೀನ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸಿಂಕ್ ಅಂತ ತಗೊಂಡೋಗ್ಬಿಡ್ಬೋದು. ಓಕೆ. ಇಲ್ಲಿಂದಾನೆ ಬಿಡ್ಬೋದು ಅಂತ. ಸೊ ನೀರ್ ಏನಿದ್ರೂ ಆಚೆ ಬರಲ್ಲ. ಸೊ ಅದಕ್ಕೋಸ್ಕರ ಇದು ಪ್ರೊವೈಡ್ ಮಾಡ್ತೀವಿ. ಕೆಲವೊಬ್ರಿಗೆ ಇದು ಬೇಡ ಅಂತ ಹೇಳ್ತಾರೆ, ಬಟ್ ಕೆಲವೊಬ್ರು ತಗೊಂತಾರೆ. ಬೆಟರ್ ಇದು ಹಾಕಿಸ್ಕೊಂಡ್ರೆ ಇಲ್ಲ ನೀವು ಫುಲ್ ಸಿಂಕ್ ಅನ್ನು ಕ್ಲೀನ್ ಮಾಡ್ತೀರಾ ಅಂದ್ರೆ ಅವಾಗ ಯೂಟಿಲೈಸ್ ಮಾಡ್ಕೊಂಡು. ಓಕೆ ಓಕೆ. ಸೊ ಇದು ರೈಟ್ ರೌಂಡ್ ನಾವು ಕೊಡ್ತೀವಿ. ಇದು ನಿಮ್ಗೆ ಕ್ವಾಡ್ಸ್ ಇದು. ಓಕೆ ಸರ್. ಇದು ಟೈಲ್ಸ್ ಯಾವ್ದು ಯೂಸ್ ಮಾಡಿರೋದಿಲ್ಲ? ಸೇಮ್ ನಾವು ಕ್ಲಾಡಿಂಗ್ ಆಚೆ ಯೂಸ್ ಮಾಡಿದ್ವಲ್ಲ ಅದೇ ಟೈಲ್ಸ್ ನ 4 ಫೀಟ್ ತನಕ ಯೂಸ್ ಮಾಡಿದ್ವಿ. ಇಲ್ಲಿ 4 ಫೀಟ್ ವರೆಗೂ ಕೊಟ್ಟಿದ್ದೀರಾ. ನಾರ್ಮಲ್ ಆಗಿ ಎಲ್ಲ ಅಷ್ಟು ಕೊಡ್ತೀವಿ. 2 to 3.5 ಫೀಟ್ ಕೊಡ್ತೀವಿ. ಇದು 4 ಫೀಟ್ ಬೇಕಂತ ತಗೊಂಡಿದ್ದಾರೆ. ಓಕೆ. ಇಲ್ಲ ನಾರ್ಮಲ್ ಆಗಿ ಐಟಮ್ಸ್ ಇಟ್ಕೊಳ್ಳೋಕೆ ಮಾಡಿರೋದಲ್ಲ. ಸೊ ಇಲ್ಲಿ ಲಾಫ್ಟ್ ಕೊಟ್ಟಿದ್ದೀವಿ. ಅಂಡ್ ಅಲ್ಲಿ ಇದು ಬರುತ್ತೆ ನಿಮ್ಗೆ ಚಿಮ್ನಿ. ಸೊ ಅದಕ್ಕೋಸ್ಕರ ಸ್ಪೇಸ್ ಹಂಗೆ ಬಿಟ್ಟಿದ್ದೀವಿ ಇಂಟೀರಿಯರ್ಸ್ ಅಲ್ಲಿ. ಓಕೆ. ಅವ್ರು ಬೇಕಾದ್ರೆ ಫ್ಯೂಚರ್ ಅಲ್ಲಿ ಮಾಡಿಸ್ಕೋಬಹುದು ಅಂತ. ಓಕೆ ಸರ್. ನೆಕ್ಸ್ಟ್ ಇವಾಗ ಪಕ್ಕದಲ್ಲೇ ಬಂದ್ಬಿಟ್ಟು ನಮಗೆ 1 BHK ಇದೆ. ಅದು ನೋಡೋಣ. ಓಕೆ. 30-40 ಅಲ್ಲಿ ವಿತ್ ಲಿಫ್ಟ್ 2 BHK ಒಂದು 1 BHK ಒಂದು ಮಾಡ್ಕೊಂಡಿದ್ದೀವಿ. ಎಷ್ಟು ಬರ್ತಾ ಇದೆ ಸರ್ ಆಲ್ಮೋಸ್ಟ್ ಮನೆ ಇದು 30-40 ಅಲ್ಲಿ? ಇಲ್ಲಿ ನಿಮ್ಗೆ 30-40 ಅಲ್ಲಿ ಒಂದೇ ಫ್ಲೋರ್ ಅಲ್ಲಿ 2 ಮನೆ. ಓಕೆ. ಸೊ ಇಲ್ಲೂ ಸೇಮ್ ಅದೇ ತರ ಏನ್ ಟೈಲ್ ಟೀ ಕೋಟ್ ಕೊಟ್ಟಿದೀವಿ ಅದೇ ಟೀ ಕೋಟ್ ಇಲ್ಲೂ ಪ್ರೊವೈಡ್ ಮಾಡಿದೀವಿ. ಮೇನ್ ಡೋರ್ ಮತ್ತೆ ಫ್ರೇಮ್. ಇನ್ನು ಪಾಲಿಶ್ ಎಲ್ಲ ಆಗ್ಬೇಕು ಅನ್ಸುತ್ತಲ್ಲ? ಫೈನಲ್ ಕೋಟ್ ಪಾಲಿಶಿಂಗ್ ಮಾಡಬೇಕಾಗಿದೆ. ಇಲ್ಲಿ ಸ್ವಲ್ಪ ಈ ಕಡೆ ಬಂದಿದೆ ಅಲ್ಲ, ಇದು ಟಿವಿ ನೋಡಿ ಎಂಟ್ರೆನ್ಸ್. ಇದು ನಿಮಗೆ ಆಲ್ಮೋಸ್ಟ್ 8 ಫೀಟ್ ಅಷ್ಟೇ ಇದೆ. ಓಕೆ. ಸೊ ಇಲ್ಲಿ ನಿಮಗೆ 12 ಫೀಟ್ ಬೈ 8 ಫೀಟ್ ಗೆ ಲಿವಿಂಗ್ ರೂಮ್ ಸಿಕ್ಕಿದೆ. ಅಲ್ಲಿ ನಿಮಗೆ 12 ಗೆ 10 ಇದೆ. ಓಕೆ. ಅಂಡ್ ನಿಮ್ಗೆ ಆಪೋಸಿಟ್ ಎಂಟ್ರಿ ಆಗಿದ ತಕ್ಷಣ ನಿಮ್ಗೆ ಒಂದು ಬಾತ್ರೂಮ್ ಬರುತ್ತೆ. ಇಲ್ಲಿ 4 ಫೀಟ್ ಗೆ ಸೇಮ್ 6.5 to 7 ಫೀಟ್ ಒಂದು ಬಾತ್ರೂಮ್. ಎಲ್ಲ ಐಡೆಂಟಿಕಲ್ ಆಗಿ ಮಾಡ್ಕೊಂಡಿದ್ದಾರೆ. ಏನು ಚೇಂಜಸ್ ಮಾಡಕ್ ಹೋಗಿಲ್ಲ. ಎಲ್ಲ ಸೇಮ್ ಇದೆ. ಅಂಡ್ ಇಲ್ಲಿ ಒಂದು ಬಂದ್ಬಿಟ್ಟು ನಿಮ್ಗೆ ಬೆಡ್ರೂಮ್ ಬಂದಿದೆ. ಸೇಮ್ ಲ್ಯಾಮಿನೇಟೆಡ್ ಡೋರ್ಸ್ ಅಂಡ್ ವಿತ್ ಫ್ರೇಮ್. ಓಕೆ. ಇಟ್ಸ್ ಆಲ್ ಫ್ರೇಮ್. ಸರ್ ಇದು ಲ್ಯಾಮಿನೇಟೆಡ್ ಡೋರ್ಸ್ ಎಲ್ಲ ನಮಗೆ ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ? ನಿಮಗೆ ಸ್ಟಾರ್ಟಿಂಗ್ 5000 ಇಂದನೇ ಇದೆ. ನಮ್ಮ ಸೆಲೆಕ್ಷನ್ ಪ್ರೋಸೆಸ್ ಹೋಗ್ತಾ ನೀವು ಯಾವ ಚೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೆಲೆಕ್ಷನ್ಸ್ ಗೆಲ್ಲ ಕರ್ಕೊಂಡು ಹೋಗ್ತೀರಾ ಸರ್?
ಕಂಪ್ಲೀಟ್ ಕ್ಲೈಂಟ್ ಇಂದ ನಮ್ ಕಡೆಯಿಂದ ಕರ್ಕೊಂಡು ಹೋಗ್ತಾರಾ? ಸ್ಟ್ರಕ್ಚರ್ ವರ್ಗು ನಮ್ದು ಇರುತ್ತೆ. ಹಾ, ಸೆಲೆಕ್ಷನ್ ಏನಿದ್ರು ಕ್ಲೈಂಟ್ ಬಂದು ಸೆಲೆಕ್ಟ್ ಮಾಡ್ಬೇಕು. ವಾಸ್ಕಲಿಂದ ಇರ್ತಿ ಪೇಂಟಿಂಗ್ ಮನೆ ಎಕ್ಸ್ಟಿರಿಯರ್ ಪೇಂಟಿಂಗ್ ವರ್ಗು ಅವರೇ ಮಾಡ್ಬೇಕು. ಸಜೆಸ್ಟ್ ಏನಾದ್ರು ಮಾಡ್ತೀರಾ ನೀವು? ನಮ್ ಇಂಜಿನಿಯರ್ ಸಜೆಷನ್ ಮಾಡ್ತಾರೆ. ಸೊ ಕ್ಲೈಂಟ್ ಗೆ ಅದು ಓಕೆ ಆಗಿದೆ ಅದು ತಗೊಂಡ್ರೆ ಇಲ್ಲ ಅಂದ್ರೆ ಬೇಡ ಅಂತ ಹೇಳಿ. ಸರ್ ಇದೆಷ್ಟು ನಮ್ಗೆ ಸೈಜ್ ಬರ್ತಾ ಇದೆ ರೂಮ್ ಸೈಜ್? ಇದು ನಿಮ್ಗೆ ಆಲ್ಮೋಸ್ಟ್ 10 ಫೀಟ್ ಗೆ 10 ಫೀಟ್ ಬರುತ್ತೆ. 10 ಫೀಟ್ ಗೆ 10 ಫೀಟ್ ಬರ್ತಾ ಇದೆ. ಓಕೆ ಸರ್, ಇಲ್ಲೂ ಏನು ಇಲ್ಲ ಒಂದು ಯುಟಿಲಿಟಿ ಕೊಟ್ಟಿದ್ದೀವಿ. ಯುಟಿಲಿಟಿ 4 ಫೀಟ್ ಗೆ 5 ಫೀಟ್ ಅದು ಯುಟಿಲಿಟಿ. ಸೊ ಇಲ್ಲೂ ನಿಮಗೆ ವಾಷಿಂಗ್ ಮಿಷನ್ ಎಲ್ಲ ಮಡಚ್ಕೊಂಡು ಯೂಸ್ ಮಾಡ್ಕೋಬಹುದು, ಇಲ್ಲ ಅದನ್ನ ಬಾಲ್ಕನಿ ತರ ಯೂಟಿಲೈಸ್ ಮಾಡ್ಕೊಬಹುದು. ಸೇಮ್ ಇದೆ ಅಲ್ವಾ ಸರ್ ಎಲ್ಲ? ಓಕೆ. ಸೊ 2 ಫ್ಲೋರ್ ಒಂದು ಟೋಟಲ್ 3 ಫ್ಲೋರ್ ಒಂದೇ ತರ ಮಾಡಿಸ್ಕೊಂಡಿದ್ದಾರೆ. ಅಂಡ್ ಇಲ್ಲಿ ನಿಮಗೆ ಕಿಚನ್ ಬಂದಿದೆ. ಮೇ ಬಿ ಏನಿಲ್ಲ ಅಂದ್ರೆ 7 ಮನೆ ಬರುತ್ತೆ ಅನ್ಸುತ್ತೆ. ಸೊ ಇದು ನಿಮಗೆ ಇದು ಸ್ವಲ್ಪ ಕಿಚನ್ ಸ್ವಲ್ಪ ಸ್ಪೇಷಿಯಸ್ ಆಗಿ ಉದ್ದಕ್ಕೆ ಬಂದಿದೆ. ಸೇಮ್ ಆಲ್ ಏನ್ ಸೈಜ್ ಇದೆಯೋ ಅದೇ ತರನೇ ಇಲ್ಲಿ ಹಾಕಿದೀವಿ. ಬಟ್ ಇದು ನಿಮಗೆ 6 ಫೀಟ್ ಅಷ್ಟೇ ಬಂದಿದೆ. 6 ಫೀಟ್. ಓಕೆ. 6 ಫೀಟ್ ಗೆ ಉದ್ದ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಫೀಟ್ 10 ಫೀಟ್ ಬಂದಿದೆ. ಇದು ಸೇಮ್ ಅಲ್ವಾ ಸರ್? ಕಾಂಟ್ರಾಕ್ಟ್ ಎಲ್ಲ ಬ್ಲಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿರೋದು. ಓಕೆ. ಅಂಡ್ ಸ್ವಿಚಸ್ ಎಲ್ಲ ಬಂದು ಆಂಕರ್ ರೋಮಾಗ ಹೋಗಿದ್ದಾರೆ. ಮೀಡಿಯಂ ಪ್ಯಾಕೇಜ್ ಆಗಿರೋದ್ರಿಂದ ಆಂಕರ್ ರೋಮಾ ಸ್ವಿಚಸ್ ತಗೊಂಡಿದ್ದಾರೆ. ಪ್ರೀಮಿಯಂ ಪ್ಯಾಕೇಜ್ ಅಂತ ಬಂದ್ರೆ ನಿಮಗೆ ಲೆಗ್ರಾಂಡ್ ಯೂಸ್ ಮಾಡ್ಬೋದು, ಇಲ್ಲ ಲಿಶಾ ಯೂಸ್ ಮಾಡ್ಬೋದು, ಇಲ್ಲ ಜಿಮ್ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೆರೆಸ್ ಸರ್. ಅಂಡ್ ಇಲ್ಲಿ ನಾವು ಒಂದು ಯುಪಿಎಸ್ ಪಾಯಿಂಟ್ ಕೊಟ್ಟಿದೀವಿ. ಓಕೆ. ಸೊ ಎಲ್ಲಾ ಫ್ಲೋರ್ ಗೆ ಎಲ್ಲಾ ಮನೆಗೂ ಯುಪಿಎಸ್ ಪಾಯಿಂಟ್ ಕೊಟ್ಟು ಪ್ರೊವೈಡ್ ಮಾಡಿರ್ತೀವಿ. ಈಗ ನಾವು ಟೆರೆಸ್ ಗೆ ಹೋಗೋಣ. ಓಕೆ ಸರ್. ಸೊ ಇಲ್ಲಿ ನೀವು ನೋಡಿದ್ರಲ್ಲ ಸ್ಟೇರ್ಕೇಸ್ ಅಲ್ಲಿ ಆಚೆ, ಸೊ ಅದೇನೇ ಇಲ್ಲಿ ಸಿಎನ್ಸಿ ಕಟಿಂಗ್ ಅಲ್ಲಿ ಮಾಡಿಸ್ಕೊಂಡಿದ್ದಾರೆ. ಸಿಎನ್ಸಿ ಕಟಿಂಗ್ ಮತ್ತೆ ನೀವು ಓಪನ್ ಮಾಡಬಹುದು ಅಂತ ಹೇಳಿದ್ರೆ ಫಸ್ಟ್ ಫ್ಲೋರ್ ಅಲ್ಲಿ ಓಪನ್ ಮಾಡ್ಕೊಬಹುದು. ಇಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಓಕೆ. ಸೊ ಬೇಕಂದ್ರೆ ಫ್ಯೂಚರ್ ಅಲ್ಲಿ ಇದನ್ನ ಕಟ್ ಮಾಡ್ಕೊಂಡು ಇಲ್ಲಿ ಹಿಂಚ್ ಹಾಕೊಂಡು ಮಾಡ್ಕೊಬಹುದು. ಸರ್ ಇವಾಗ ನಾವು ಟೆರೆಸ್ ಬಂದಿದೆ. ಇದು ಹಾಫ್ ಪೋರ್ಷನ್ ಟೆರೆಸ್ ತಗೊಂಡಿದ್ರೆ ಹಾಫ್ ಪೋರ್ಷನ್ ಮನೆ ಮಾಡ್ಕೊಂಡಿದ್ದಾರೆ. ಇದು ನಮಗೆ ಎಷ್ಟು ರೂಮ್ ಬರ್ತಾ ಇದೆ? ಇಲ್ಲೊಂದು 2 BHK ಬಂದಿದೆ. 2 BHK ಬರ್ತಾ ಇದೆ. ಓಕೆ. ಸೊ ಸೇಮ್ ಏನ್ 2 BHK ನೀವು ನೋಡಿದ್ರು ಕಾರ್ಡರ್ ಅದೇ ಸೈಜ್ ಅದೇ ಡೈಮೆನ್ಷನ್ ಅಲ್ಲಿ ಏನು ಚೇಂಜಸ್ ಮಾಡಕ್ ಹೋಗಿಲ್ಲ. ಓಕೆ. ಅರ್ಧ ಪೋರ್ಷನ್ ಫುಲ್ 1 BHK ಏನಿತ್ತು ಅದನ್ನ ಟೆರೆಸ್ ಆಗಿ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್. ಸೇಮ್ ಇದೆ ಅಲ್ಲ ನಾನು ಕೆಳಗಡೆ ಎಕ್ಸ್ಪ್ಲೈನ್ ಮಾಡಿದಾಗೆ. ಅಂಡ್ ಇಲ್ಲಿ ನಿಮಗೆ ಗೃಹಪ್ರವೇಶ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಪೆಂಡಿಂಗ್ ಇದೆ. ಸೊ ಪೈಪ್ಗಳೆಲ್ಲ ಬ್ಯಾಲೆನ್ಸ್ ಇರೋದನ್ನ ತಗೊಂಡು ಹೋಗ್ತೀವಿ. ಅಂಡ್ ಇಲ್ಲಿ 3 ಫೀಟ್ ಗೆ ಪ್ಯಾರಾಫಿಟ್ ವಾಲ್ ಕೊಟ್ಟಿದೀವಿ. ಪ್ಲಸ್ 1 ಫೀಟ್ ಗೆ ನಿಮಗೆ ಎಸ್ಎಸ್ ರೈಲಿಂಗ್ ಅಲ್ಲಿ ಫುಲ್ ಪೂರ್ತಿ. ಸರ್ ಏನಕ್ಕೆ ಇದನ್ನ ಎಸ್ಎಸ್ ರೈಲಿಂಗ್ ಅಲ್ಲಿ ಫಿಲ್ ಮಾಡಿರೋದು? ಒಂದು 4 ಅಡಿ ಹೈಟ್ ಬರ್ಲಿ ಅಂತ ಹೇಳ್ಬಿಟ್ಟು, ಹೈಟ್ ಬರ್ಲಿ ಅಂತ ಹೇಳ್ಬಿಟ್ಟು ನೋಡಕ್ಕೂ ಲುಕ್ ಚೆನ್ನಾಗಿರುತ್ತೆ ನಿಮ್ಗೆ. ಓಕೆ. ಕೆಲವೊಬ್ರು ಇದನ್ನ MS ಅಲ್ಲಿ ಹಾಕ್ಸ್ಕೊಂತಾರೆ. MS ಅಲ್ಲಿ ಹಾಕ್ಸ್ಕೊಂಡು ಪೇಂಟ್ ಮಾಡ್ಸ್ಕೊಂತಾರೆ. ಸೊ ನಿಮ್ಗೆ ಫಾರ್ ಎಕ್ಸಾಂಪಲ್ ಮಕ್ಳು ಯಾರನ್ನ ಬಂದ್ರೆ 3 ಫೀಟ್ ಹೈಟ್ ಸಾಕಾಗಲ್ಲ. ಸೊ ಅದರಿಂದ ಈ ಎಸ್ಎಸ್ ರೈಲಿಂಗ್ ಇಲ್ಲಿ ಹಾಕೊಟ್ಟಿದ್ದೀವಿ. ಮೇಲೆ ಏನ್ ಕೊಟ್ಟಿದ್ದೀರಾ ಸರ್? ಮೇಲೆ ಒಂದು ಟ್ಯಾಂಕ್ ಕೊಟ್ಟಿದೀವಿ ಮೇಡಮ್, 2000 ಲೀಟರ್ಸ್ ಟ್ಯಾಂಕ್. ಅಂಡ್ ಲ್ಯಾಡರ್ ಒಂದು ಕೊಟ್ಟಿದೀವಿ ಇಲ್ಲಿ ಮೇಲ್ಗಡೆ ಹೋಗೋದಕ್ಕೆ. ಇದು ಮೂವಬಲ್? ಇದು ಮೂವಬಲ್ ಅಲ್ಲ, ಫಿಕ್ಸ್ಡ್. ಓಕೆ. ಸೊ ನಾವು ಜನರಲ್ ಆಗಿ ಕ್ಲೈಂಟ್ ಕೇಳ್ತಿರ್ತೀವಿ, ಮೂವಬಲ್ ಬೇಕಂದ್ರೆ ಮೂವಬಲ್ ಮಾಡ್ಕೊಡ್ತೀವಿ, ಇಲ್ಲಾಂದ್ರೆ ಫಿಕ್ಸ್ಡ್ ಹಾಕೊಡ್ತೀವಿ. ಸರ್ ಇಲ್ಲಿ ಫ್ಲೋರಿಂಗ್ ಏನಾದ್ರು ಹಾಕಿದ್ದೀರಾ? ಡ್ಯಾಮ್ ಪ್ರೂಫ್ ಪೇಂಟ್ ಆಗ್ಲಿ? ಡ್ಯಾಮ್ ಪ್ರೂಫ್ ಪೇಂಟ್ ಇನ್ನೂ ಮಾಡಿಲ್ಲ. ಒನ್ಸ್ ಕಂಪ್ಲೀಟ್ ಬಿಲ್ಡಿಂಗ್ ಹ್ಯಾಂಡ್ ಓವರ್ ಆಗೋ ಟೈಮಲ್ಲಿ ಡ್ಯಾಮ್ ಪ್ರೂಫ್ ಮಾಡ್ಕೊಡ್ತೀವಿ. ಅದು ಕ್ಲೈಂಟ್ ರಿಕ್ವೈರ್ಮೆಂಟ್ ಇದೆ. ಸರ್ ಏನೇನ್ ಯೂಸ್ ಅಂತ ಸ್ವಲ್ಪ ಹೇಳ್ತೀರಾ ಡ್ಯಾಮ್ ಪ್ರೂಫ್ ಪೇಂಟ್ ಇಂದ? ಸೊ ಡ್ಯಾಮ್ ಪ್ರೂಫ್ ಇಂದ ನಿಮ್ಗೆ ಏನ್ ಬೆನಿಫಿಟ್ ಆಗುತ್ತೆ ಅಂದ್ರೆ ಈ ಎಜಸ್ ಇದೆಯಲ್ಲ ಇದು ಕವರ್ ಆಗುತ್ತೆ. ಅಂಡ್ ಪ್ಲಸ್ ಕ್ರ್ಯಾಕ್ಗಳು ಅವಾಯ್ಡ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಪ್ಲಸ್ ನಿಮ್ಗೆ ಮಳೆ ಟೈಮ್ ಅಲ್ಲಿ ಈ ಪೋರ್ಷನ್ ಬಿಸಿಲು ಟೈಮ್ ಅಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಕಾಣಿಸುತ್ತೆ. ನಿಮ್ಮ ಪೇಂಟ್ ಹೊಡೆದ್ರೆ ಒಂದು 5% ತನಕ ಬಿಸಿಲು ಕಡಿಮೆ ಆಗುತ್ತೆ. ಅಂಡ್ ಪ್ಲಸ್ ವಾಟರ್ ಪ್ರೂಫ್, ಅದು ಅಡಿಷನಲ್ ಆಗಿ ವಾಟರ್ ಪ್ರೂಫಿಂಗ್ ಆಗಿರುತ್ತೆ ನಿಮಗೆ. ಸೊ ಬೆಟರ್ ಡ್ಯಾಮ್ ಪ್ರೂಫ್ ಮಾಡ್ಕೊಂಡ್ರೆ ಒಳ್ಳೇದು. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವಾಗ ನಮ್ ಜೊತೆ ಮುನಿ ವೆಂಕಟಪ್ಪ ಅವ್ರು ಇದ್ದಾರೆ. ಅವ್ರ ಹತ್ರ ತಿಳ್ಕೊಳ್ಳೋಣ ಅವ್ರು ಹೇಗ್ ಅನ್ನಿಸ್ತು ಮನೆ ಎಕ್ಸ್ಪೀರಿಯನ್ಸ್ ಅಂತ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಮನೆಗೆ ಇವತ್ತು ಪೂಜೆ ಇದೆ ಅಂತ ಹೇಳ್ತಿದ್ವಿ, ಮತ್ತೆ ಇವಾಗ 30-40 ಕನ್ಸ್ಟ್ರಕ್ಷನ್ ಆಗಿದ್ದು. ಮತ್ತೆ ಏನಕ್ಕೆ ಸರ್ ಇದು ನೀವು ಕಂಪ್ಲೀಟ್ ರೆಂಟಲ್ ಪರ್ಪಸ್ಗೆ ಅಂತಾನೆ ಮನೆ ಮಾಡ್ಕೊಂಡಿರೋದು? ನಿಮ್ಗೆ ಓನ್ ಯೂಸ್ ಕೂಡ ಮಾಡ್ಕೋಬಹುದಲ್ಲ? ನಾವು ಓನ್ ಯೂಸ್ ಬೇರೆ ಕಡೆ ಇದು ಮಾಡ್ತೀವಿ, ರೆಂಟ್ ಹೌಸ್ ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದ್ದೀವಿ. ಓನ್ ಯೂಸ್ ಬೇರೆ ಕಡೆ ಮಾಡ್ಕೋತೀರಾ? ಓಕೆ. ರೆಂಟಲ್ ಪರ್ಪಸ್ಗೆ ಅಂತಾನೆ ಬೇಕಂತ. ಸರ್ ನಿಮ್ಗೆ ಕೈಟ್ಸ್ ಮುಂಚೆನೆ ಪರಿಚಯ ಇತ್ತಾ? ಪರಿಚಯ ಏನಿಲ್ಲ, ನಾವು ಬೇರೆ ಕಡೆ ಎಲ್ಲ ನೋಡಿದ್ವಿ. ಓಕೆ. ನೋಡ್ಬಿಟ್ಟು ಇದ್ರಲ್ಲಿ ಕೊಟ್ರೆ ನಮಗೆ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಚಾಯ್ಸ್ ಮಾಡಿ. ಅಂದ್ರೆ ಬೇರೆ ಕಡೆ ಅಂದ್ರೆ ಸರ್ ಬೇರೆ ಕಡೆ ಮನೆ ಕಟ್ಸಿರೋದು ನೋಡಿದ್ರ? ಏನ್ ಅಂದ್ರೆ ಯಾವ ತರ ಅಂತ ನೋಡಿದೀವಿ. ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾಗ ಸ್ಟಾರ್ಟಿಂಗ್ ಇಂದ ನಾವು ನೋಡಿದೀವಿ.
ನೋಡ್ಬಿಟ್ಟು ಇಲ್ಲೇ ಮಾಡ್ಸೋಣ ಅಂತೇಳಿ ನಾವು ಡಿಸೈಡ್ ಮಾಡಿ ಮಾಡ್ತೇವೆ. ಇಲ್ಲೇ ಮಾಡಿಸ್ಬೇಕಂತ. ಆಫೀಸಿಗೆ ಬಂದಿರ್ತೀರಾ, ಹೇಗ್ ಅನ್ನಿಸ್ತು ಸರ್ ಆಫೀಸಿಗೆ ಬಂದಾಗ ಅಲ್ಲಿಂದ ಕೋಆರ್ಡಿನೇಷನ್ ಎಲ್ಲ ಹೇಗ್ ಅನ್ನಿಸ್ತು ನಿಮ್ಗೆ? ಚೆನ್ನಾಗಿ ಇದು ಮಾಡಿದ್ದಾರೆ. Okay. ಎಲ್ಲ ಅಷ್ಟೊಂದು. ಇಲ್ಲಿ ಸೈಟ್ ಇಂಜಿನಿಯರ್ ಯಾರಿದ್ರು ಸರ್? ಬಸವರಾಜ್ ಅಂತ ಬಸವರಾಜ್ ಇದ್ರು. ಅವ್ರ ಜೊತೆ ಹೇಗ್ ಅನ್ನಿಸ್ತು ನಿಮ್ಗೆ? ಏನಾದ್ರು ಸಪೋರ್ಟ್ ಮಾಡ್ತಿದ್ರ ಚೆನ್ನಾಗಿ? ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡ್ತಾರಾ? ಏನಾದ್ರು ನೀವು ಚೇಂಜಸ್ ಮಾಡ್ಸಿದೀಯಾ ಸರ್ ಮನೆಗೆ? ಏನ್ ಕೆಲವು ಸಣ್ಣ ಪುಟ್ಟ ಇರ್ತವೆ, ಅವೆಲ್ಲ ಮಾಡಿದಿರಿ ಹೇಳಿದಿರಿ ಮಾಡ್ಕೊಟ್ಟಿದ್ದೀವಿ. ಮಾಡ್ಕೊಟ್ಟಿದ್ದಾರೆ. ಕೆಲವೊಮ್ಮೆ ನೀವು ಬರೋದಕ್ಕಾಗಿರಲ್ಲ ಸೈಟ್ ಹತ್ರ ಎಲ್ಲ, ಅವಾಗ ನಿಮ್ಗೆ ಯಾವ ತರ ಅಪ್ಡೇಟ್ ಸಿಗ್ತಾ ಇತ್ತು ಸರ್? ಡೈಲಿ ಏನ್ ವರ್ಕ್ ನಡೀತದ ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರೋರು ನಮ್ಗ. ಹೆಂಗ್ ಅಪ್ಡೇಟ್ ಮಾಡ್ತಾ ಇದ್ರು ಅವರು? ಇದ್ರಲ್ಲಿ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿದ್ರಾ? Okay. ಗ್ರೂಪ್ ಅಲ್ಲಿ ಆಗ್ತಾ ಇತ್ತು. ಏನ್ Okay. ನಡೀತಾ ಇದೆ ಏನ್ ಆಗ್ತಾ ಇದೆ ಅಂತ ಅಪ್ಡೇಟ್ ನಮಗ ಕಳಿಸ್ತಾ ಇರೋದು. ಯಾವಾಗ ಬರಕ್ ಆಗ್ತಾ ಇರ್ಲಿಲ್ಲ. ಬರ್ದೇ ಯಾವಾಗ್ಲೂ ಬರಕ್ ಆಗದೆ ಇದ್ದಾಗ ಅವರೇ ಇಲ್ಲಿ ಇರ್ತಾ ಇದ್ರು. ಅವ್ರೇ Okay. ನೋಡ್ತಾ ಇದ್ರು. ಸಪೋರ್ಟ್ ಮಾಡ್ತಾ ಇದ್ರ ಸರ್ ಎಲ್ಲದಕ್ಕೂ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿ ಬರ್ತಾ ಇತ್ತು ಅವ್ರ ಕಡೆಯಿಂದ? ನಿಮ್ಗೆ ಹೇಗ್ ಅನ್ನಿಸ್ತು ಸರ್? ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತಾ? ಇಲ್ಲ, ಪರವಾಗಿಲ್ಲ. ತಾವ್ ಅನ್ಕೊಂಡಂಗ್ ಅಲ್ಲ, ಪರವಾಗಿಲ್ಲ ಅಂತ ಹೇಳಿದ್ರೆ ಚೆನ್ನಾಗಿದೆ. Okay. ಚೆನ್ನಾಗಿದೆ. ನಿಮಗೆ ಖುಷಿ ಆಗಿದ್ಯಾ ಫೈನಲಿ? ಖುಷಿಯಾಗಿ. ಮನೆ ನೀವ್ ಅನ್ಕೊಂಡಂಗ್ ಬಂದಿದೆ ಇದು ಅಂತ ಖುಷಿ ಆಗಿದ್ಯಾ? ಖುಷಿಯಾಗಿ. ಖುಷಿ ಆಗಿದೆ. ಹೌದು. ಸರ್ ರೆಕಮೆಂಡ್ ಮಾಡ್ತೀರಾ ಕೈಟ್ಸ್ಗೆ ಪ್ರಾಜೆಕ್ಟ್ ಕೊಡ್ಬೋದಾ ಬೇಡವಾ? ನಿಮ್ಮ ಒಪಿನಿಯನ್ ಏನ್ ಸರ್? ಕೊಡ್ಬೋದು. ಕೊಡ್ಬೋದಾ? ಕೊಡ್ಬೋದು. ಯಾರೇ ಬೇಕಾದ್ರೂ ಧೈರ್ಯವಾಗಿ ಕೊಡ್ಬೋದು. ನಂಬಿಕೆ ಬೇಕು ಅಷ್ಟೇ. ಹೌದು, ಮೇನ್ ನಂಬಿಕೆ ಬೇಕು. ಸರ್ ಹೇಳ್ತೀರಾ ವೀಕ್ಷಕರಿಗೆ ಪ್ರಾಜೆಕ್ಟ್ ನ ಕೈಟ್ಸಿ ಕೊಡ್ಬೋದು ಅಂತ? ಪ್ರಾಜೆಕ್ಟ್ ನ ನಿಮ್ಮ ಒಪಿನಿಯನ್? ಕೊಡ್ಬೋದು. ಯಾವ್ದೇ ತೊಂದರೆ ಇಲ್ಲ. ಅವ್ರು ಡೈಲಿ ಏನ್ ವರ್ಕ್ ನಡೀತದೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಓಕೆ. ನಾವ್ ಏನ್ ಕೇಳ್ತಿರೋ ಅವೆಲ್ಲನೂ ಸ್ವಲ್ಪ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾರೆ. ನಾವು ಡೈಲಿ ಇಲ್ಲಿ ಬರಕ್ ಆಗಲ್ಲ. ಆದ್ರೂ ಅವ್ರು ಇಂಜಿನಿಯರ್ ನೋಡಿ ಎಲ್ಲ ಅವ್ರ ಪ್ರಕಾರ ಎಲ್ಲ ಇದು ಮಾಡಿ ನಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಪರವಾಗಿಲ್ಲ ಅಂತ ನಮ್ಗೆ ನಂಬಿಕೆ. ಓಕೆ, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಥ್ಯಾಂಕ್ ಯು.